ನೋಡ್ಬೋದು ರೀ, ನಾವು ಆಮ್ಲೆಟ್ ದೋಸೆಯನ್ನು ಮಾಡಿದ್ದೇವೆ. ತುಂಬ ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿ ಬೆಂದಿದೆ. ಇಲ್ಲಿ ನಮಗೆ ಹಸಿ ಏನಿಲ್ಲ. ಇದನ್ನು ಸುಲಭವಾದಂಥ ವಿಧಾನದಲ್ಲಿ ನೀವು ಮಾಡ್ಬೋದು. ಇದನ್ನು ಹೇಗೆ ಮಾಡಿ ನೋಡೋಣ. ಎಲ್ಲರಿಗೂ ನಮಸ್ಕಾರ ರೀ, ರೇಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಮ್ಲೆಟ್ಟು ದೋಸೆಯನ್ನು ಮಾಡ್ತಾಯಿದ್ದೇನೆ. ಇಲ್ಲಿ ಒಂದು ಸ್ವಲ್ಪನೇ ನಾನು ಇದು ಜೀರಿಗೆ ಪುಡಿ, ಇದು ಗರಂ ಮಸಾಲ, ಅರಿಶಿನ, ಉಪ್ಪು, ಕಾಳು ಮೆಣಸಿನ ಪುಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪನೇ ಅಂದರೆ ಈರುಳ್ಳಿ ಕಲಿಸ್ಕೊತಾ ಇದ್ದೇನೆ. ಇವಾಗ ನಾನು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ದೊಡ್ಡ ಸೈಜ್ನಲ್ಲಿ. ಇದನ್ನು ಹಾಕೋತಾ ಇದ್ದೇನೆ. ಸ್ವಲ್ಪನೇ ಲೆಮನನ್ನು ಹೆಣ್ಕೊತಾ ಇದ್ದೇನೆ, ಅಂದರೆ ಇದು ದೋಸೆಗೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ದೋಸೆಗೆ ಹಾಕೋಣ. ಇವಾಗ ಸ್ವಲ್ಪನೇ ಇದಕ್ಕೆ ನಾನು ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪನೇ ಅಂದರೆ ತುಂಬ ಜಾಸ್ತಿ ಬೇಡ. ಇವಾಗ ದೋಸೆ ಹಂಚಿ ಬಿಸಿ ಮಾಡೋಕ್ಕೆ ನಾನು ಆಯಿಲ್ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೇನೆ. ಅಂದರೆ ತುಂಬ ನಂದು ಬಿಸಿ ಆಗಿಲ್ಲ, ಲೈಟಾಗಿಯೇ ಬಿಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ದೋಸೆ ಬ್ಯಾಟ್ರನ್ನ ಹಾಕ್ತಾಯಿದ್ದೇನೆ. ನೀವು ಸ್ವಲ್ಪ ದೊಡ್ಡದು ಬೇಕಿದ್ರೆ ದೊಡ್ಡದು ಹಾಕ್ಕೋಬೋದು, ಚಿಕ್ಕದು ಬೇಕಿದ್ರೆ ಚಿಕ್ಕದು ಹಾಕ್ಕೋಬೋದು. ಸ್ವಲ್ಪ ಇದು ತವ ನೋಡಿರಿ, ಲೈಟಾಗಿಯೇ ಬಿಸಿಯಾಗಿರ್ಬೋದು. ನೋಡಿ, ಈ ಥರ ಸ್ವಲ್ಪ ಹಾಕಿದ್ಮೇಲೆ ನಾವು ಇದನ್ನು ಈ ಥರನೇ ರೌಂಡ್ ಶೇಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದರೊಳಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲವನ್ನು ಹಾಕಬೇಕು. ಈರುಳ್ಳಿ ಮತ್ತು ನಾವು ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಈ ಥರ ಹಾಕ್ಕೋಬೇಕು. ಇವಾಗ ನಾವು ಇದನ್ನು ಹಾಕ್ಕೊಂಡಿದ್ದೇವೆ ಈರುಳ್ಳಿಯನ್ನು. ಇವಾಗ ನಾನಿಲ್ಲಿ ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ. 1-2 ಎಷ್ಟು ಮೊಟ್ಟೆ ಬೇಕೋ ಅಷ್ಟು ನೀವು ಒಡೆದು ಹಾಕ್ಕೋಬೋದು. ಸ್ವಲ್ಪನೇ ಫ್ಲೇಮು ಜಾಸ್ತಿ ಮಾಡಬೇಕು. ಇವಾಗ ಜಾಸ್ತಿ ಮಾಡಿದಾಗೆ ನಮ್ಮದು ಇವಾಗ ಈರುಳ್ಳಿ ಮೇಲೆ ನಿಧಾನವಾಗಿಯೇ ಈ ಥರನೇ ಹರಡ್ಕೋಬೇಕು. ನಮ್ಮದು ಸೇಮ್ ನಾವು ಹೆಂಗೆ ಆಮ್ಲೆಟ್ ಹಾಕ್ತೀವಲ್ಲ ಅದೇ ಥರನೇ ಆಗುತ್ತೆ. ಇವಾಗ ನೋಡ್ಬೋದು, ನಾನು ಇದಕ್ಕೆ ಒಂಚೂರು ಬಟರ್, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೂರು ಈ ಥರ ನಾವು ಮಸಾಲೆ ದೋಸೆಗೆ ಯಾವ ಥರ ಮಾಡ್ತೀವಲ್ಲ ಇದನ್ನು ಕರಗಿಸ್ಕೋಬೇಕು. ಇವಾಗ ನೋಡ್ಬೋದು, ನಮ್ಮದು ತುಪ್ಪನೂ ಸ್ವಲ್ಪನೇ ಕರಗ್ತಾ ಇದೆ. ನಮ್ಮದು ಆಮ್ಲೆಟು ಗಟ್ಟಿ ಆಗ್ತಾಯಿದೆ, ನೋಡ್ಬೋದು. ಈ ಥರ ನಾವು ಸುತ್ತ ತುಪ್ಪವನ್ನು ಈ ಥರ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ನೋಡ್ಬೋದು, ನಮ್ಮದು ದೋಸೆ ಒಂದು ಸೈಡ್ ಆಗಿದೆ. ನಾನು ಇದನ್ನು ಎತ್ತಾ ಇದ್ದೇನೆ. ಇದನ್ನು ಈ ಕಡೆಯೂ ಸಹ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ದೋಸೆ 1 ನಿಮಿಷ ಈ ಕಡೆ ಬಿಟ್ಟಿದ್ದೆ, ಇದನ್ನು ತೆಗೆದು ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ನಮ್ಮದು ಆಮ್ಲೆಟ್ ದೋಸೆ ರೆಡಿಯಾಗಿದೆ. ನಾವು ಮುಂದೆ ಸೈಡ್ನು ಇನ್ನೊಂದು ಸರ್ತಿ ತಿರುಗಿಸಿ ಹಾಕ್ಕೊಂಡಿದ್ದೇನೆ, ಚೆನ್ನಾಗಿ ಬೇಯಬೇಕಾಗುತ್ತೆ ರೀ. ಇವಾಗ ನಾವು ಇದು ಈ ಕಡೆ ತಿರುಗಿಸಿ ಹಾಕೋಣ. ನೋಡ್ಬೋದು, ನಮ್ಮದು ದೋಸೆ ಚೆನ್ನಾಗಿ ಈ ಕಡೆ ಆಮ್ಲೆಟ್ನು ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೇನೆ. ನೋಡ್ಬೋದು, ನಮ್ಮದು ದೋಸೆ ರೆಡಿಯಾಗಿದೆ. ಇವಾಗ ನಾನು ಇನ್ನೊಂದು ದೋಸೆಯನ್ನು ಹಾಕ್ಕೊಂಡಿದ್ದೇನೆ. ನೋಡಿದ್ರಲ್ಲ, ನಮ್ಮದು ದೋಸೆ ಆಮ್ಲೆಟ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಡಯಟ್ ಮಾಡೋರಿಗೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.